ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಖಡಕ್ ಸಿನಿಮಾದ ವೀಕ್ಲಿ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ನಿಮಗಾಗಿ ಸಾಕಷ್ಟು ಬಿಗ್ ಅಪ್ಡೇಟ್ಸ್ಗಳಿದೆ. ಯಾವೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್. ಕಾಂತಾರ ಚಾಪ್ಟರ್ 1 ಪ್ರೈಮಲ್ಲಿ. ಕಾಂತಾರದ ಪ್ರೀಕ್ವೆಲ್ ಕಾಂತಾರ ಚಾಪ್ಟರ್ 1 ನ ಶೂಟಿಂಗ್ ಇನ್ನೂ ಶುರು ಆಗ್ಬೇಕಿದೆ. ರಿಷಬ್ ಶೆಟ್ರು ಭರ್ಜರಿ ತಯಾರಿಯಲ್ಲಿದ್ದಾರೆ. ಕಾಂತಾರ 1 ಪ್ಯಾನ್ ಇಂಡಿಯಾ ಹೇಗ್ ರಿಸೀವ್ ಆಯ್ತು, ಹೇಗ್ ಬಸ್ ಮಾಡ್ತು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಈಗ ಅದೇ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಲ್ಲಿ ಕಾಂತಾರ ಚಾಪ್ಟರ್ 1 ಬಿಗ್ ಮ್ಯಾಸಿವ್ ಸ್ಕೇಲ್ ಅಲ್ಲಿ ಬರ್ತಾ ಇದೆ. ಕೆಲವು ತಿಂಗಳ ಹಿಂದೆ ರಿಲೀಸ್ ಆದಂತಹ ಚಾಪ್ಟರ್ 1 ನ ಪ್ರೋಮೋಗೆ ಭರ್ಜರಿ ರೆಸ್ಪಾನ್ಸ್ ಬಂದಿತ್ತು. ಇದು ಕದಂಬರ ಕಾಲದಲ್ಲಿ ನಡೆಯುವಂತಹ ಕತೆ ಆಗಿರೋದ್ರಿಂದ ಸೆಟ್ ವರ್ಕ್, ಪ್ರೀ ಪ್ರೊಡಕ್ಷನ್ ವರ್ಕ್ಗಳು ಭರ್ಜರಿಯಾಗಿ ನಡೀತಾ ಇದೆ. ಈಗ ಈ ಸಿನಿಮಾದಿಂದ ಮತ್ತೊಂದು ದೊಡ್ಡ ಸುದ್ದಿ ಹೊರಬಂದಿದೆ. ಪ್ರೈಮ್ ವಿಡಿಯೋ ಅವರು ಕಾಂತಾರ ಚಾಪ್ಟರ್ 1 ನ ಪೋಸ್ಟ್ ರಿಲೀಸ್ ಸ್ಟ್ರೀಮಿಂಗ್ ರೈಟ್ಸ್ ನ ತಗೊಂಡಿದ್ದಾರೆ. ಪ್ರೈಮ್ ವಿಡಿಯೋ ಸಾಕಷ್ಟು ಸಿನಿಮಾಗಳ ರೈಟ್ಸ್ ನ ತಗೊಂಡಿದ್ದು ಅದರಲ್ಲಿ ಇರುವಂತಹ ಏಕೈಕ ಕನ್ನಡದ ಸಿನಿಮಾ ಕಾಂತಾರ ಚಾಪ್ಟರ್ 1. OTTಗಳು ಕನ್ನಡ ಸಿನಿಮಾಗಳಿಗೆ ಮಾನ್ಯತೆ ಕೊಡಲ್ಲ ಅನ್ನೋದು ಎಷ್ಟು ನಿಜಾನೋ, ಒಳ್ಳೆ ಸಿನಿಮಾಗಳನ್ನ ಕೊಟ್ರೆ ಅವರೇ ಹಿಂದೆ ಬೀಳ್ತಾರೆ ಅನ್ನೋದು ಕೂಡ ಅಷ್ಟೇ ನಿಜ. ಒಳ್ಳೆ ಸಿನಿಮಾ ಅಂದ್ರೆ ಎಲ್ರೂ ತಿರುಗಿ ನೋಡುವಂತಹ ಸಿನಿಮಾ. ಕಾಂತಾರ ಜೊತೆಗೆ ತೆಲುಗು, ತಮಿಳು, ಹಿಂದಿ ಲ್ಯಾಂಗ್ವೇಜ್ ನ ಸಾಕಷ್ಟು ಸಿನಿಮಾಗಳು ಹಾಗೂ ವೆಬ್ ಸೀರೀಸ್ ಗಳನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮಿರ್ಜಾಪುರ್, ಫ್ಯಾಮಿಲಿ ಮ್ಯಾನ್, ಪಂಚಾಯತ್ ರಂತಹ ಮೋಸ್ಟ್ ವಾಚ್ಡ್ ವೆಬ್ ಸೀರೀಸ್ ಗಳು ಸಹ ಇವೆ. ಈ ಲಿಸ್ಟ್ ಅಲ್ಲಿ ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳು ಬರುವಾಗಲಿ ಅನ್ನೋದು ನಮ್ಮ ಆಶಯ. ಈ ಸಿನಿಮಾದಿಂದ ಬಂದಿರುವಂತಹ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ, ಈ ಸಿನಿಮಾಗೆ ರುಕ್ಮಿಣಿ ವಸಂತ್ ಅವರು ನಾಯಕಿಯಾಗಿ ಸ್ಕ್ರೀನ್ ಟೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಇವರೇ ಸಿನಿಮಾದ ನಾಯಕಿ ಅನ್ನೋ ಸುದ್ದಿ ಕೂಡ ಜೋರಾಗಿ ಓಡಾಡ್ತಾ ಇದೆ. ಇಂತಹ ಒಳ್ಳೆಯ ಮಣ್ಣಿನ ಸೊಗಡಿನ ಸಿನಿಮಾಗೆ ಚಂದದ ಕನ್ನಡತಿ ಆಯ್ಕೆ ಆಗಿರೋದು ಖುಷಿಯ ಸಂಗತಿ ಅಲ್ವಾ. ಡೆವಿಲ್ ಶೂಟ್ ಸ್ಟಾರ್ಟ್ಸ್. ಮಿರಣಾ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ದ ಹೀರೋ ಸಿನಿಮಾದ ಶೂಟಿಂಗ್ ಮಾರ್ಚ್ 22 ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಲಿದೆ. ಪ್ರೀ ಪ್ರೊಡಕ್ಷನ್ ವರ್ಕ್ ಮುಗಿದಿದ್ದು ದರ್ಶನ್ ಅವರು ಶೂಟಿಂಗ್ ಆಗಿ ತಯಾರಿ ಮಾಡ್ಕೊಂಡಿದ್ದಾರೆ. ದರ್ಶನ್ ಅವರೇ ಹೇಳಿರೋ ಪ್ರಕಾರ ಈ ವರ್ಷ ಅಕ್ಟೋಬರ್ ನಲ್ಲಿ ಸಿನಿಮಾ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಈ ಸಿನಿಮಾ ಆದ ತಕ್ಷಣ ಪ್ರೇಮ್ಸ್ ರವರ ಸಿನಿಮಾ ಆದ್ಮೇಲೆ ತರುಣ್ ಅವರ ಜೊತೆಗಿನ ಸಿಂಧೂರ ಲಕ್ಷ್ಮಣ ಸಿನಿಮಾ ಕೂಡ ಬರುತ್ತೆ. ವರ್ಷಕ್ಕೊಂದು ಅಥವಾ 2 ಸಿನಿಮಾ ದರ್ಶನ್ ಅವ್ರ ಕಡೆಯಿಂದ ಫಿಕ್ಸ್. ಕಿಂಗ್ ಕಿಚ್ಚ ಅಪ್ಡೇಟ್. ಕಿಚ್ಚ ಸುದೀಪ್ ಅವರು KRG ಸ್ಟುಡಿಯೋಸ್ ಜೊತೆಗೆ ಕೊಲಾಬ್ ಆಗಿರುವಂತಹ ಸಿನಿಮಾ ಕಿಂಗ್ ಕಿಚ್ಚ. ಪೋಸ್ಟರ್ ನೋಡಿದಾಗ ಇದೊಂದು ಥ್ರಿಲ್ಲರ್ ಅಂತ ಅನಿಸ್ತು. ಈ ಕೊಲಾಬರೇಷನ್ ಒಂದಷ್ಟು ಕುತೂಹಲಗಳನ್ನ ಕೆರಳಿಸಿದಂತೂ ನಿಜ. ಆದ್ರೆ ಈ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿರಲಿಲ್ಲ. ಈಗ ಇದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಆಗಿರುವಂತಹ ಕಾರ್ತಿಕ್ ಅವರು. ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಇನ್ನು 10 ದಿನ ಇದೆಯಂತೆ. ಇದು ಮುಗಿದ್ಮೇಲೆ ಚೀರನ್ ಅವರ ಸಿನಿಮಾ ಶುರುವಾಗುತ್ತೆ. ಆ ಸಿನಿಮಾ ಆದ್ಮೇಲೆ ಕಿಚ್ಚ ಸುದೀಪ್ ಅವರ ನಿರ್ದೇಶನ ಮತ್ತು ನಟನೆ ಇರುವಂತಹ ಕಿಂಗ್ ಕಿಚ್ಚ ಶುರುವಾಗುತ್ತೆ ಅಂತ ಕಾರ್ತಿಕ್ ತಿಳಿಸಿದ್ದಾರೆ. ಕಿಚ್ಚ ಸುದೀಪ್ ಅವರ ಡೈರೆಕ್ಷನಲ್ ಕಮ್ ಬ್ಯಾಕ್ ಹೇಗಾಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡ್ಬೇಕು. ಮಾರ್ಟಿನ್ ಡಬ್ಬಿಂಗ್ ಕಂಪ್ಲೀಟ್. ಧ್ರುವ ಸರ್ಜಾ ಅವರು ಮಾರ್ಟಿನ್ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಸಿನಿಮಾದ ಡಬ್ಬಿಂಗ್ ಮುಗಿದಿದ್ದು ಸದ್ಯದಲ್ಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಹಾಗೂ ಸಿನಿಮಾದ ರಿಲೀಸ್ ಅಪ್ಡೇಟ್ಸ್ ಗಳು ಸಿಗುತ್ತೆ ಅಂತ ಪ್ರೊಡ್ಯೂಸರ್ ಇತ್ತೀಚೆಗೆ ಹೇಳಿದ್ರು. ಸೊ ಜೂನ್ ಜುಲೈನಲ್ಲಿ ಸಿನಿಮಾ ರಿಲೀಸ್ ಆಗುವಂತಹ ಚಾನ್ಸಸ್ ಹೆಚ್ಚಿದೆ. ಇಷ್ಟರಲ್ಲೇ ಸಿನಿಮಾದ ಸಾಂಗ್ಸ್ ಹಾಗೂ ಟ್ರೈಲರ್ ರಿಲೀಸ್ ಆಗುತ್ತೆ. ಫ್ಯಾನ್ಸ್ ಗಳ ಲಾಂಗ್ ಅವೈಟೆಡ್ ವೈಟಿಂಗ್ಗೆ ಕೊನೆಗೂ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಶಿವಣ್ಣ ರಾಮ್ ಚರಣ್ ಕಾಂಬೋ. ರಾಮ್ ಚರಣ್ ಅವರ 16ನೇ ಸಿನಿಮಾ RC16 ನಲ್ಲಿ ಶಿವಣ್ಣ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರಂತೆ. ಉಪ್ಪಿನ ಫೇಮ್ ನ ಬುಚ್ಚಿ ಬಾಬು ಈ ಸಿನಿಮಾವನ್ನ ನಿರ್ದೇಶನ ಮಾಡಲಿದ್ದಾರೆ. ಜೈಲರ್ ಆದ್ಮೇಲೆ ಶಿವಣ್ಣ ಅವರಿಗೆ ಪರಭಾಷೆಗಳಿಂದ ಸಾಕಷ್ಟು ಆಫರ್ಗಳು ಬರ್ತಾ ಇದೆ. ಟ್ರೈಲರ್ ಅಪ್ಡೇಟ್ಸ್. ಯುವ ಟ್ರೈಲರ್ ರಿಯಾಕ್ಷನ್. ಯುವರಾಜ್ ಕುಮಾರ್ ಅವರ ಡೆಬ್ಯೂ ಸಿನಿಮಾದ ರಿಲೀಸ್ ಡೇಟ್ ಹತ್ರ ಬರ್ತಾ ಇದೆ. ಇದುವರೆಗೆ 3 ಸಾಂಗ್ಗಳು ರಿಲೀಸ್ ಆಗಿದೆ. ಇದೇ ಮಾರ್ಚ್ 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಚೆನ್ನಾಗಿದೆ. ಟ್ರೈಲರ್ ನಲ್ಲಿ ಮಾಸ್ ಎಲಿಮೆಂಟ್ಸ್ ಮತ್ತು ಕ್ಲಾಸ್ ಎಲಿಮೆಂಟ್ಸ್ ಎರಡೂ ಇದೆ. ರಾಮಾಚಾರಿ, ಅಪ್ಪು ಮತ್ತು ಯುವರತ್ನ ವೈಬ್ಸ್ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಈಗ ಸಿನಿಮಾಗೆ ಬೇಕಿದ್ದ ಬಸ್ ನ ಟ್ರೈಲರ್ ಒಂದು ರೇಂಜ್ಗೆ ಕ್ರಿಯೇಟ್ ಅಂತೂ ಮಾಡಿದೆ. ಸಿನಿಮಾ ರಿಲೀಸ್ಗೆ ಇನ್ನೂ 1 ವೀಕ್ ಮಾತ್ರ ಬಾಕಿ ಇದೆ. 23ಕ್ಕೆ ಹೊಸಪೇಟೆಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಇದೆ. ಅದಾದ್ಮೇಲೆ ಯೂಟ್ಯೂಬ್ ಇಂಟರ್ವ್ಯೂಸ್ ಇರುತ್ತೆ. ಸೊ ನೆಕ್ಸ್ಟ್ ವೀಕ್ ಸಿನಿಮಾ ರಿಲೀಸ್ ಆಗೋಷ್ಟರಲ್ಲಿ ಸಿನಿಮಾಗೆ ಪ್ರೀ ರಿಲೀಸ್ ಬಸ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಚಾನ್ಸ್ಗಳು ಹೆಚ್ಚಿದೆ. OTT ರಿಲೀಸಸ್. OTTಯಲ್ಲಿ ಯಾವ ಸಿನಿಮಾಗಳು ಸ್ಟ್ರೀಮ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಸಿಂಪಲ್ ಸುನಿ ನಿರ್ದೇಶನದ ವಿನಯ್ ರಾಜ್ಕುಮಾರ್ ಆಕ್ಟ್ ಮಾಡಿರುವಂತಹ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ ಒಂದು ಸರಳ ಪ್ರೇಮ ಕತೆ ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಡೀಸೆಂಟ್ ಆಗಿ ಹಿಟ್ ಆಯ್ತು. ಈಗ ಪ್ರೈಮ್ ವಿಡಿಯೋದಲ್ಲಿ ಒಂದು ಸರಳ ಪ್ರೇಮ ಕತೆ ಸ್ಟ್ರೀಮ್ ಆಗ್ತಾ ಇದೆ. ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡವರು ಖಂಡಿತವಾಗ್ಲೂ ನೋಡಬಹುದು. ಮಮ್ಮೂಟಿ ಅವರ ಇತ್ತೀಚಿನ ಸೂಪರ್ ಹಿಟ್ ಫೋಕ್ ಹಾರರ್ ಸಿನಿಮಾ ಬ್ರಹ್ಮಯುಗಂ ಸೋನಿ ಲೈವ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇಡೀ ಚಿತ್ರ ಬ್ಲಾಕ್ ಅಂಡ್ ವೈಟ್ ನಲ್ಲಿದೆ. ಸಿನಿಮಾದ ಕನ್ನಡ ವರ್ಷನ್ ಕೂಡ ಅವೈಲೇಬಲ್ ಇದೆ. ಸಿನಿಮಾ ನಿಜಕ್ಕೂ ಥ್ರಿಲ್ಲಿಂಗ್ ಆಗಿದೆ. ಹನುಮಾನ್ ತೆಲುಗು ಸಿನಿಮಾ ಥಿಯೇಟರ್ಗಳಲ್ಲಿ 330 ಕೋಟಿ ಕಲೆಕ್ಟ್ ಮಾಡಿ ಭರ್ಜರಿ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಿತ್ತು. ಪ್ರಶಾಂತ್ ವರ್ಮಾ ನಿರ್ದೇಶನದ ಈ ಸಿನಿಮಾದ ತೆಲುಗು ವರ್ಷನ್ ಈಗ ZEE5 ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹಿಂದಿ ವರ್ಷನ್ ಜಿಯೋ ಸಿನಿಮಾದಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸೂಪರ್ ಹೀರೋ, ಅದರಲ್ಲೂ ದೇಸಿ ಸೂಪರ್ ಹೀರೋ ಜಾನರ್ ಇಷ್ಟಪಡೋರು ಈ ಸಿನಿಮಾ ನೋಡಬಹುದು. ಪಂಕಜ್ ತ್ರಿಪಾಠಿ, ವಿಜಯ್ ವರ್ಮಾ, ಸಾರಾ ಅಲಿ ಖಾನ್, ಕರಿಷ್ಮಾ ಕಪೂರ್ ಆಕ್ಟ್ ಮಾಡಿರುವಂತಹ ಮರ್ಡರ್ ಮಿಸ್ಟ್ರಿ ಮರ್ಡರ್ ಮುಬಾರಕ್ ರಿಲೀಸ್ ಆಗಿದೆ.
ಈ ಸಿನಿಮಾ ಮರ್ಡರ್ ಮಿಸ್ಟ್ರಿ ಆದ್ರೂ ಒಂಥರ ಡಿಫ್ರೆಂಟ್ ಆಗಿ ವೆಸ್ ಆಂಡರ್ಸನ್ ಸ್ಟೈಲ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸಸ್ಪೆನ್ಸ್ ಎಲಿಮೆಂಟ್ ಮತ್ತೆ ಡಾರ್ಕ್ ಕಾಮಿಡಿ ಚೆನ್ನಾಗಿದೆ. ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹೃತಿಕ್ ರೋಷನ್ ಅವರ ಫೈಟರ್ ಇದೇ ಮಾರ್ಚ್ 21ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕ್ರಿಸ್ಟೋಫರ್ ನೋಲನ್ ರ ಓಪನ್ ಹೇಮರ್ ಕೂಡ ಮಾರ್ಚ್ 21ರಿಂದ ಜಿಯೋ ಸಿನಿಮಾಸ್ ನಲ್ಲಿ ಸ್ಟ್ರೀಮ್ ಆಗಲಿದೆ. ಇದ್ರ ಜೊತೆಗೆ ಮಮ್ಮೂಟಿ ಅವರ ಅಬ್ರಹಾಂ ಓಸ್ಲರ್ ಇದೇ ಮಾರ್ಚ್ 21ಕ್ಕೆ ಡಿಸ್ನಿ ಹಾಟ್ ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್. ಅಪ್ಪು ಅವರ ಹುಟ್ಟುಹಬ್ಬದ ದಿನ ಜಾಕಿ ಸಿನಿಮಾದ ರೀ ರಿಲೀಸ್ ಭರ್ಜರಿಯಾಗಿ ಪ್ರದರ್ಶನ ಕಂಡಿದೆ. ಬಾಕ್ಸ್ ಆಫೀಸ್ ಟ್ರ್ಯಾಕರ್ ಕನ್ನಡ ಬಾಕ್ಸ್ ಆಫೀಸ್ ನ ಪ್ರಕಾರ ಜಾಕಿ ಸಿನಿಮಾ 2.7 ಕೋಟಿಯಿಂದ 3.2 ಕೋಟಿ ಕಲೆಕ್ಟ್ ಮಾಡಿದೆಯಂತೆ. ಇದು ನಿಜಕ್ಕೂ ರೀ ರಿಲೀಸ್ ಆಗಿರುವಂತಹ ಸಿನಿಮಾಗೆ ದೊಡ್ಡ ಕಲೆಕ್ಷನ್. ಇನ್ಮೇಲೆ ಪ್ರತಿ ವರ್ಷ ಅಪ್ಪು ಅವರ ಹುಟ್ಟುಹಬ್ಬಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗುತ್ತಂತೆ. ನೆಕ್ಸ್ಟ್ ಇಯರ್ ಅವರ ಬರ್ತ್ಡೇ ದಿನ ಅಪ್ಪು ಸಿನಿಮಾ ರೀ ರಿಲೀಸ್ ಆಗ್ಬೋದು ಅನ್ನೋ ಸುದ್ದಿ ಕೂಡ ಇದೆ. ಕಾದ್ ನೋಡೋಣ. ಅನೌನ್ಸ್ಮೆಂಟ್ಸ್. ಪೌಡರ್. KRG ಸ್ಟುಡಿಯೋಸ್ ಪ್ರೊಡಕ್ಷನ್ ನಲ್ಲಿ ಗುಲ್ ಟು ಫೇಮ್ ನ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ ಡೈರೆಕ್ಟ್ ಮಾಡ್ತಾ ಇರುವಂತಹ ಪೌಡರ್ ಸಿನಿಮಾ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡಿದೆ. ದಿಗಂತ್, ಧನ್ಯಾ ರಾಮ್ಕುಮಾರ್, ರಂಗಾಯಣ ರಘು, ಶರ್ಮಿಳಾ ಮಾಂಡ್ರೆ ಆಕ್ಟ್ ಮಾಡಿರುವಂತಹ ಈ ಸಿನಿಮಾ ಇದೇ ಜುಲೈ 12ಕ್ಕೆ ರಿಲೀಸ್ ಆಗಲಿದೆ. ಜಯದ್ ಖಾನ್ ರವರ ಎರಡನೇ ಪ್ರಾಜೆಕ್ಟ್. ಉಪಾಧ್ಯಕ್ಷ ಸಿನಿಮಾದ ನಿರ್ದೇಶಕ ಅನಿಲ್ ಕುಮಾರ್ ಹಾಗೂ ಜಯದ್ ಖಾನ್ ಹೊಸ ಸಿನಿಮಾವೊಂದಕ್ಕೆ ಕೊಲಾಬ್ ಆಗಿ ಸಿನಿಮಾದ ಥೀಮ್ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಸಿನಿಮಾದ ಟೈಟಲ್ ಅನ್ನ ಇನ್ನೂ ರಿವೀಲ್ ಮಾಡಿಲ್ಲ. ಪೋಸ್ಟರ್ ನೋಡಿದ್ರೆ ಸಿನಿಮಾದಲ್ಲಿ ಜಯದ್ ಖಾನ್ ಇಂಟೆನ್ಸ್ ಲವರ್ ಬಾಯ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಪೋಸ್ಟರ್ ನ ಪ್ರಕಾರ ಹೀರೋಯಿನ್ ಮೇಘಾ ಶೆಟ್ಟಿ ಇರಬಹುದು ಅಂತ ಅನಿಸ್ತು. ಸಿನಿಮಾದ ಟೈಟಲ್ ಹಾಗೂ ಫಸ್ಟ್ ಲುಕ್ ಇಷ್ಟರಲ್ಲೇ ರಿವೀಲ್ ಆಗಲಿದೆ. ಕಾದ್ ನೋಡೋಣ. ಸ್ಯಾಂಡಲ್ವುಡ್ ರಿಲೀಸಸ್. ಈ ವಾರ KFI ನಲ್ಲಿ 3 ಸಿನಿಮಾಗಳು ರಿಲೀಸ್ ಆಗ್ತಿದೆ. ದಿಲ್ ಖುಷ್, ಹೈಡ್ ಅಂಡ್ ಸೀಕ್ ಹಾಗೂ ಲೈನ್ ಮ್ಯಾನ್ ಸಿನಿಮಾಗಳು. ದಿಲ್ ಖುಷ್, ರಂಜಿತ್ ದೇವ್, ಸ್ಪಂದನಾ ಸೋಮಣ್ಣ, ರಂಗಾಯಣ ರಘು ಆಕ್ಟ್ ಮಾಡಿರುವಂತಹ ಈ ಸಿನಿಮಾ ಒಂದು ರೊಮ್ಯಾಂಟಿಕ್ ಡ್ರಾಮಾ. ಇವನ್ನ ಬಿಟ್ರೆ ಈ ವಾರ ಯಾವುದೇ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ. ಸ್ಯಾಂಡಲ್ವುಡ್ ಎಕ್ಸ್ಟ್ರಾಸ್. CCL. ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ CCL ಫೈನಲ್ಸ್ಗೆ ಕರ್ನಾಟಕ ಬುಲ್ಡೋಸರ್ಸ್ ತಲುಪಿತು. ಎಲ್ಲಾ ಮ್ಯಾಚ್ ಗಳಲ್ಲೂ ಕರ್ನಾಟಕ ಬುಲ್ಡೋಸರ್ಸ್ ಟೀಮು ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಫೈನಲ್ ನಲ್ಲೂ ಫೈಟ್ ಕೊಟ್ರು, ಆದ್ರೆ ಬೆಂಗಾಲ್ ಟೀಮ್ ವಿರುದ್ಧ ಸೋತ್ರು. ಗೆದ್ದಿದ್ರೆ ಇದು 3ನೇ ಬಾರಿ CCL ನ ಗೆಲುವಾಗ್ತಾ ಇತ್ತು. ಆದ್ರೂ ಚೆನ್ನಾಗ್ ಆಡಿದ್ರು. ಇನ್ನಾದ್ರೂ ಸುದೀಪ್ ಅವರು ತಮ್ಮ ಸಿನಿಮಾಗಳ ಕಡೆ ಹೆಚ್ಚು ಫೋಕಸ್ ಮಾಡಿ ಬೇಗ ಸಿನಿಮಾಗಳನ್ನ ಕೊಡ್ಲಿ ಅನ್ನೋದು ಅವರ ಫ್ಯಾನ್ಸ್ ಗಳ ಆಶಯ. ಜಗ್ಗೇಶ್ ಅವರ ಸ್ಟೇಟ್ಮೆಂಟ್. ನವರಸ ನಾಯಕ ಜಗ್ಗೇಶ್ ಹಾಗೂ ಗುರುಪ್ರಸಾದ್ ಕಾಂಬೋದಲ್ಲಿ ಬಂದಂತಹ ರಂಗನಾಯಕ ಸಿನಿಮಾವನ್ನ ಜನ ಸರಾಸತ್ತಾಗಿ ತಿರಸ್ಕರಿಸಿದ್ರು. ಜಗ್ಗೇಶ್ ಅವರು ಒಬ್ಬ MP ಆಗಿ ಇಂಥ ಡಬಲ್ ಮೀನಿಂಗ್ ಇರುವಂತಹ ಪಾತ್ರವನ್ನ ಯಾಕೆ ಮಾಡಿದ್ರು ಅಂತ ಸಾಕಷ್ಟು ಜನಗಳಿಂದ ನೆಗೆಟಿವ್ ಒಪಿನಿಯನ್ ಕೂಡ ಬಂದಿತ್ತು. ಇದರಿಂದ ಜಗ್ಗೇಶ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಈ ಸಿನಿಮಾದಲ್ಲಿ ನಂದೇನು ತಪ್ಪಿಲ್ಲ, ಒಬ್ಬ ನಿರ್ದೇಶಕನನ್ನ ನಂಬಿ ನಾನು ಸಿನಿಮಾ ಕೊಟ್ಟೆ, ಆದ್ರೆ ಅದು ಹೀಗಾಗಿದೆ, ಇದು ನನ್ನ ತಪ್ಪಲ್ಲ ಅಂತ ಹೇಳಿದ್ರು. ಈ ವಿಷಯ ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವೇ ಹೇಳ್ಬೇಕು. ಪ್ರಮೋದ್ ಪುಷ್ಪಾ 2 ಪ್ರಾಜೆಕ್ಟ್ ಅನ್ನ ರಿಜೆಕ್ಟ್ ಮಾಡಿದ್ರು. ಪ್ರೀಮಿಯರ್ ಪದ್ಮಿನಿ, ರತ್ನನ್ ಪ್ರಪಂಚ, ಸಲಾರ್ ಸಿನಿಮಾದ ನಟ ಪ್ರಮೋದ್ ಅವರಿಗೆ ಪುಷ್ಪಾ 2 ಸಿನಿಮಾದಿಂದ ಒಂದು ರೋಲ್ ಬಂದಿತ್ತಂತೆ. ಅದೊಂದು ನೆಗೆಟಿವ್ ಪಾತ್ರ. ಹೀರೋ ಕೈಯಲ್ಲಿ ಸಿಕ್ಕಾಪಟ್ಟೆ ಒದೆ ತಿನ್ಬೇಕು ಹಾಗೂ ಹ್ಯೂಮಿಲೇಷನ್ ಕೂಡ ಇರುತ್ತೆ. ಸೊ ಕನ್ನಡದಲ್ಲೇ ಒಳ್ಳೆ ಪಾತ್ರಗಳು ಸಿಗ್ತಾ ಇರ್ಬೇಕಾದ್ರೆ ಆ ಪಾತ್ರ ಯಾಕೆ ಅಂತ ಅದನ್ನ ಪ್ರಮೋದ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪುಷ್ಪಾ 2 ಶೂಟಿಂಗ್ ಹಂತದಲ್ಲಿದೆ. ಡಾಲಿ ಧನಂಜಯ ಅವರು ಜಾಲಿ ರೆಡಿಯಾಗಿ ಈ ಪಾರ್ಟ್ 2 ನಲ್ಲೂ ಕೂಡ ಇರಲಿದ್ದಾರೆ. ಎಕ್ಸ್ಟ್ರಾಸ್. ಕಲ್ಕಿ 2898 ಪೋಸ್ಟ್ಪೋನ್ಡ್. ನಾಗಶ್ವಿನ್ ನಿರ್ದೇಶನದ ಪ್ರಭಾಸ್, ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್ ಆಕ್ಟ್ ಮಾಡಿರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೈಫೈ ಸಿನಿಮಾ ಇದು. ಇದೇ ಮೇ 9ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಆಗಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿ ಏನಂದ್ರೆ ಕಲ್ಕಿ ಈ ಡೇಟಿಗೆ ಬರ್ತಾ ಇಲ್ಲ, ಪೋಸ್ಟ್ಪೋನ್ ಆಗಿದೆ ಅಂತ. ಇಳೆಯರಾಜ ಬಯೋಪಿಕ್. ತಮಿಳಿನ ಮ್ಯೂಸಿಕ್ ಮಾಸ್ಟ್ರೋ ಇಳೆಯರಾಜ ಅವರ ಬಯೋಪಿಕ್ ಬರ್ತಾ ಇದೆ. ಇಳೆಯರಾಜ ಅವರ ಪಾತ್ರವನ್ನ ಧನುಷ್ ಮಾಡ್ತಾ ಇದ್ದಾರೆ. ಅರುಣ್ ಮಾತೇಶ್ವರನ್ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದು ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಇಳೆಯರಾಜ ಅವರು ಎಲ್ಲಾ ಭಾಷೆಗಳಿಗೂ ಮ್ಯೂಸಿಕ್ ಮಾಡಿದ್ದಾರೆ. ಇವಿಷ್ಟು ಈ ವಾರದ ಸುದ್ದಿಗಳಾಗಿದ್ದು, ಮತ್ತಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ತಗೊಂಡ್ ಬರ್ತೀನಿ. ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿದೀವಿ. ನಿಮ್ಗೆ ನಮ್ ಕೆಲಸ ಇಷ್ಟ ಆಗಿದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕಂಟೆಂಟ್ ಬರೆದಿರೋದು ವಿನೋದ್ ಎನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.